ಹಲೋ ಎವ್ರಿವ್ಯಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಇದು ಕಂಪ್ಲೀಟ್ ಲಾಸ್ಟ್ ವೀಕ್ ವ್ಲಾಗ್ ಆಗಿರುತ್ತೆ. ಆದಷ್ಟು ಕ್ಲಿಪ್ಪಿಂಗ್ಸ್ನ ಸ್ವಲ್ಪ ತೊಗೊಂಡಿದ್ದೀನಿ. ಏಕೆಂದರೆ ಹಬ್ಬ ಎಲ್ಲ ಇರೋದ್ರಿಂದ ಕೆಲಸ ಎಲ್ಲನೂ ಮನೆಯಲ್ಲಿ ಇತ್ತು. ಸೊ ಹಾಗಾಗಿ ಪೂರ್ತಿ ವೀಡಿಯೋಗಳನ್ನ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಹಾಗಾಗಿ ಎಷ್ಟು ಮಾಡಿದ್ನೋ ಅಷ್ಟನ್ನು ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಲಾಸ್ಟ್ ವೀಕು ನಾವು ಹೆಸರುಘಟ್ಟ ಹತ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ಇದು ದುರ್ಗಾಂಬ ದೇವಸ್ಥಾನ ಅಂತ ಕೆರೆಕಟ್ಟೆ ಮೇಲೆ ಇದೆ. ಹೆಸರುಘಟ್ಟ ಇದೆ ಹತ್ರ ಇದೆ. ತುಂಬಾ ಚೆನ್ನಾಗಿದೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಸೊ ಇನ್ನು ವೀಕೆಂಡ್ ಅಂತಂದರೆ ಅಮ್ಮ ಬಂದಿದ್ದರು. ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಬಂದಿದ್ದರು. ಅಮ್ಮ ಬಂದು ತುಂಬಾ ದಿನಗಳಾಗಿತ್ತು ನಮ್ಮ ಮನೆಗೆ. ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದಾರೆ ನಮ್ಮಮ್ಮ ಇವಾಗ ಅಷ್ಟು ವಯಸ್ಸಾಗಿದ್ರೂ ಅವರು ಯಾರ ಮೇಲೆ ಡಿಪೆಂಡ್ ಆಗದಿರೋ ಅವರೇನೇ ಅವರು ಕಾಲ ಮೇಲೆ ನಿಂತ್ಕೊಂಡು ಅವರೇ ಸಂಪಾದನೆ ಮಾಡಿಕೊಂಡು ಅವರೇ ತುಂಬಾ ಜವಾಬ್ದಾರಿಗಳನ್ನ ಹೊತ್ಕೊಂಡು ಇರ್ತಾರೆ. ಸೊ ನಮ್ಮ ಅಮ್ಮ ಚಿಕ್ಕಮ್ಮ ಇಬ್ಬರು ಬಂದಿದ್ದರು. ಅಮ್ಮ ಚಿಕ್ಕಮ್ಮ ಅಂತೂ ಬಂದರೆ ಫುಲ್ ಜಾಲಿ ಟೈಪ್ ಇರ್ತಾರೆ. ನಮ್ಮ ಚಿಕ್ಕಮ್ಮನೂ ಸಹ ನನ್ನ ಲಿಪ್ಸ್ಟಿಕ್ ಹಾಕ್ಕೊಳ್ತಾ ಇದ್ರೆ ಲಿಪ್ಸ್ಟಿಕ್ ಹಾಕು ನನಗೂ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನೆ ತಮಾಷೆಗೆ ಹಾಗೆ ಹಾಕ್ಸ್ಕೊಳ್ತಾ ಇದ್ರು. ಕಾಜಲೆಲ್ಲ ಹಾಕ್ಬಿಟ್ಟು ಮೇಕಪ್ ಎಲ್ಲ ಮಾಡ್ಕೊ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು ನಮ್ಮ ಚಿಕ್ಕಮ್ಮನಿಗೆ ಗೊತ್ತಿಲ್ಲ. ನಾವು ಸುಮ್ಮನೆ ಹಾಗೆ ವಿಡಿಯೋ ಮಾಡ್ಕೊಳ್ತಿದ್ವಿ. ಸೊ ಹಾಕ್ಕೊಂಡು ನೋಡ್ತಾ ಇದ್ರು, ಏನು ಲಿಪ್ಸ್ಟಿಕ್ ಚೆನ್ನಾಗಿ ಇದೆಯಾ ಅಂತ ಅಂದ್ಬಿಟ್ಟು, ನೀನು ಹಾಕ್ಕೊಂಡಿರೋ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ತುಂಬಾ ಜಾಲಿಯಾಗಿರ್ತಾರೆ ನಮ್ಮ ಜೊತೆ ಎಲ್ಲ ಬಂದುಬಿಟ್ರೆ. ನಮ್ಮ ಚಿಕ್ಕಮ್ಮನ ಅಂತವೇ ನಮ್ಮಮ್ಮ ಅವರು ಅಕ್ಕ ತಂಗಿರು ಅವರು ಟೋಟಲಾಗಿ 7 ಜನದಲ್ಲಿ ಇವಾಗ ಇವರು 3 ಜನನೇ ಇರೋದು. ನಮ್ಮಮ್ಮನೇ ದೊಡ್ಡವರು, ಇವರು ಸೆಕೆಂಡ್. ಇವರು ಬಂದು ಪಲ್ಮನೇರಲ್ಲಿ ಇರ್ತಾರೆ. ಲಾಸ್ಟ್ ಟೈಮ್ ನಾನು ಗಂಗಮ್ಮ ಜಾತ್ರೆಗೆ ಹೋದಾಗ ತೋರಿಸಿದ್ನಲ್ವ, ಪಲ್ಮನೇರ್ ಹತ್ರ ಚಿತ್ತೂರಲ್ಲಿ ಹೆಪಿನಲ್ಲಿ ಇರೋದಾರೆ ಅಂತ ಅಂದ್ಬಿಟ್ಟು. ಸೊ ಅವರು ಇನ್ನೇನು ಶ್ರಾವಣ ಮಾಸ ಮತ್ತು ಗಣೇಶ ಹಬ್ಬವರೆಗೂ ನಾವು ನಾನ್ ವೆಜ್ಜೆಲ್ಲ ಏನು ಮಾಡೋದಿಲ್ಲ. ಸೊ ಅವರು ಬಂದಿದ್ರು ಅಂತ ಅಂದ್ಬಿಟ್ಟು ಏನಾದರೂ ಒಂದು ಸ್ವಲ್ಪ ತಿಂಡಿ ಮಾಡೋಣ ಅಂತಂದರೆ ಏನು ಬೇಡ ಅಂತ ಅಂದಿದ್ರು. ಆಲ್ರೆಡಿ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋಗಿ ಬಂದಿದ್ರು. ಅವರು ಅಲ್ಲಿನೂ ಸಹ ಒಬ್ಬಟ್ಟು ಎಲ್ಲ ಮಾಡಿದ್ರು ಅಂತ ಹೇಳಿದ್ರು. ಸರಿ ಸುಮ್ಮನೆ ಹೆಂಗೆ ಕಳಿಸೋದು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಬೋಂಡ ಮತ್ತು ಏನಾದರೂ ಸ್ವಲ್ಪ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ. ಸೊ ಬೋಂಡಾಗೆ ಇದು ಬಂದು ನಾನು ಹಸಿಟ್ಟು ಬಂದು ಯಾವಾಗಲೂ ಚೆನ್ನಾಗಿರೋ ತರ್ತಾ ಇದ್ದೆ. ಇವತ್ತಿನ ಅಂಗಡಿಯಲ್ಲಿ ಚೆನ್ನಾಗಿರೋ ಸಿಕ್ಕಿಲ್ಲ, ಅದು ನನಗೆ ಇಷ್ಟನೇ ಆಗಿಲ್ಲ. ಬಟ್ ಆದ್ರೂ ಫಿಲ್ಟ್ರ್ ಎಲ್ಲ ಮಾಡಿಕೊಂಡು ಅದರಲ್ಲೇ ಮಾಡೋಣ ಅಂತ ಮಾಡಿಕೊಂಡೆ. ಸೊ ಈರುಳ್ಳಿ ಅಂತೂ ಇವಾಗ ಚಳಿಗಾಲ ಇರೋದ್ರಿಂದ ಒಂಥರ ಬೂಸ್ಟ್ ಆಗಿಬಿಟ್ಟಿರುತ್ತೆ ಬ್ಲ್ಯಾಕ್ ಆಗಿ. ಸೊ ಅದರಿಂದ ಫಂಗಸ್ ಅಂದರೆ ಏನೊಂಥರ ಫಂಗಸ್ ಥರ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಆ ಥರನೇ ಹಾಕಬಾರ್ದು, ತೊಳೆದ್ಬಿಟ್ಟು ಹಾಕಬೇಕು. ಏಕೆಂದರೆ ಅದರಲ್ಲಿ ಜಾಸ್ತಿ ಕ್ಯಾನ್ಸರ್ ಕಂಟೆಂಟ್ಸ್ ಎಲ್ಲ ಬ್ಯಾಕ್ಟೀರಿಯಾಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಸೊ ಅದೆಲ್ಲ ಆರೋಗ್ಯಕ್ಕೆ ಹಾನಿಕರ. ಆದಷ್ಟು ಈರುಳ್ಳಿನ ಯೂಸ್ ಮಾಡಬೇಕಾದ್ರೆ ತೊಳೆದ್ಬಿಟ್ಟು ಯೂಸ್ ಮಾಡಿ. ಸೊ ಅದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಆ ಥರ ಮೇಂಟೈನ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ಇವಾಗ ಮೋಡ ಎಲ್ಲ ಮುಚ್ಕೊಂಡು ಮಳೆ ಎಲ್ಲ ಇರೋ ಟೈಮಲ್ಲಿ ಈರುಳ್ಳಿಯ ಚಿಪ್ಪೆ ಒಳಗಡೆ ಹಾಗೆ ಬ್ಲ್ಯಾಕ್ ಆಗಿರುತ್ತಲ್ವ. ಸೊ ಹಾಗಾಗಿ ನಾನು ಸ್ವಲ್ಪ ಒಂದು ಪಕೋಡ ಬೋಂಡ ಥರನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನಿಲ್ಲಿ ಸಿಂಪಲಾಗೇ ಮಾಡ್ತೀನಿ ಬೋಂಡ ಎಲ್ಲನೂ ನಾರ್ಮಲಾಗಿ ಎಲ್ಲರೂ ಮಾಡೋ ಥರನೇ. ನಾನೇನು ಸುಮ್ಮನೆ ವೆರೈಟಿಯಾಗೆಲ್ಲ ಏನೂ ಮಾಡಿಲ್ಲ. ಸೊ ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟರೊಳಗೇ ಮಧ್ಯಾಹ್ನ ಆಗಿತ್ತು. ಸೊ ಊಟಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿಕೊಂಡು ಸೊ ಊಟ ಎಲ್ಲ ತಿಂದಾದಮೇಲೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ನಮ್ಮ ಅಮ್ಮ ಜೊತೆ ನಮ್ಮ ಚಿಕ್ಕಮ್ಮ ಜೊತೆ ಎಲ್ಲ ಮಾತಾಡಿಕೊಂಡು, ಸೊ ಇನ್ನು ನಾವು ಅಮ್ಮ ಮಕ್ಕಳು ಸೇರಿದ್ದೀವಿ ಅಂದರೆ ಇನ್ನೇನು ಏನೋ ಕಷ್ಟ ಸುಖ ಮಾತಾಡಿಕೊಂಡು ಇರೋದನ್ನೇ ಕೆಲಸ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆ. ವೀಕೆಂಡ್ ಬಂದಿರೋದ್ರಿಂದನೂ ಅಮ್ಮನೂ ಬಂದು ತುಂಬಾ ದಿನಗಳಾಗಿತ್ತು ಮನೆಗೆ. ಸೊ ಹಾಗಾಗಿ ಬಂದಿದ್ರಲ್ವ, ಸ್ವಲ್ಪ ಖುಷಿನೂ ಆಯಿತು. ಸೊ ಯಾವಾಗ್ಲೂ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬ ಈ ಥರ ಬಂದಾಗ ಬರ್ತಾಯಿದ್ರು. ಸೊ ಹಾಗಾಗಿ ಈ ಸಾರಿ ಬರೋಕ್ಕಾಗಿರಲಿಲ್ಲ ನಮ್ಮಮ್ಮಂಗೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟಾಗೇ ಬಂದರು. ಸೊ ಅದ್ರ ಜೊತೆಗೆ ಚಿಕ್ಕಮ್ಮನೂ ಬಂದಿದ್ದು ತುಂಬಾ ಖುಷಿ ಆಯಿತು. ಸೊ ಅವ್ರಿಗೆಲ್ಲನೂ ಊಟ ಎಲ್ಲ ಮಾಡಿ ಮುಗಿಸ್ಬಿಟ್ಟು ಒಂದು ಸ್ವಲ್ಪ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಬೋಂಡ ಎಲ್ಲ ಕಲಿಸ್ಬೇಕಾದ್ರೆ ಚೆನ್ನಾಗಿ ಸ್ವಲ್ಪ ಹಿಟ್ಟಿನ ಜೊತೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ತಂಗಿಯರೂ ಸಹ ಇಬ್ಬರೂ ಸಹ ಹತ್ರ ನಿಯರ್ ಬೈ ಇರೋದ್ರಿಂದ ಸೊ ಅವರೂ ಸಹ ಬಂದಿದ್ದರು. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಒಂದೇ ಪ್ಲೇಸಲ್ಲಿ ಎಲ್ಲರೂ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಈವ್ನಿಂಗು ನಮ್ಮ ತಮ್ಮ ಬಂದು ಕರ್ಕೊಂಡು ಹೋದ. ಸಂಡೇ ಈವ್ನಿಂಗ್ ಬಂದ. ಸೊ ಹಾಗಾಗಿ ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಹೊರಗಡೆ ಶಾಪಿಂಗ್ ಹೋಗೋಣ ಅಂತ ಹಾಗೆ ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬಂದ್ವಿ. ಸೊ ಏನಂದರೆ ಝುಡಿಯೋನಲ್ಲಿ ಸೇಲು ಆವಾಗವಾಗ ಇರ್ತಾನೆ ಇರುತ್ತೆ. ಸೊ ಝುಡಿಯೋನಲ್ಲಿ ಅದು ಲಿಪ್ ಕಲರ್ಸ್ ಚೆನ್ನಾಗಿರುತ್ತೆ. ಸೊ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಮತ್ತು ಏನೋ ಒಂದು ಸ್ವಲ್ಪ ಇಷ್ಟ ಆಯಿತು. ಲಾಸ್ಟ್ ಟೈಮ್ ಒಂದು ತಗೊಬಂದಿದ್ದೆ ನಾನು. ಸೊ ಅದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಅದು
ಇತ್ತು. ಸೊ ಹಾಗಾಗಿ ಸೊ ತೊಗೊಬರೋಣ ಅಂತ ಹೋಗಿದ್ವಿ. ಸೊ ಹಾಗೆ ಏನಾದರೂ ಆಫರ್ಸ್ ಇದೆಯಾ ಅಂತ ಅಂದ್ಬಿಟ್ಟು ಹಂಗೆ ನಮ್ಮ ಮನೆಯಲ್ಲಿ ವಾಷಿಂಗ್ ಮಿಷಿನೂ ಕೆಟ್ಟೋಗಿತ್ತು. ಸೊ ಒಂದು ಸ್ವಲ್ಪ IFBನಲ್ಲಿ ಚೆಕ್ ಮಾಡ್ಕೊಬರೋಣ ಅಂತ ಹೋಗಿದ್ವಿ. ಸೊ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ, ಎಲ್ಲೂ ವಿಡಿಯೋನು ಶೂಟ್ ಮಾಡ್ಕೊಳಕ್ಕಾಗಿಲ್ಲ, ಅಷ್ಟು ಮಳೆ ಇತ್ತು. ಸೊ ಹಾಗೇನು ಆದ್ರೂ ಹೋಗಿ ಸ್ವಲ್ಪ ಚೆಕ್ ಮಾಡ್ಕೊಂಡು ಬಂದ್ವಿ. ನಮ್ಮದು ವಾಷಿಂಗ್ ಮಿಷಿನ್ ತೊಗೊಂಡು ಆಲ್ಮೋಸ್ಟ್ 12-13 ವರ್ಷ ಆಗಿದೆ. ಸೊ ತುಂಬಾ ಹಾಳಾಗಿತ್ತು. ಸೊ ಹಾಗಾಗಿ ಸರಿ ಓಕೆ ಚೇಂಜ್ ಮಾಡ್ಕೊಳ್ಳೋಣ ಅಂತ ಅಂದು ಒಂದು ಥಾಟ್ನಲ್ಲಿ ಹೋಗಿದ್ವಿ. ಹಾಗೆ ಆ ಪಕ್ಕದಲ್ಲೇ IFB ಪಕ್ಕದಲ್ಲೇ ಜುಡಿಯೋನು ಇರೋದಿಲ್ಲಿ. ಸೊ ಹಾಗಾಗಿ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿಕೊಂಡು ಕಾಸ್ಟ್ ಎಲ್ಲನೂ ಸರಿ ಚೆಕ್ ಮಾಡ್ಕೊಂಡು ಬಂದ್ವಿ. ತೊಗೊಂಡಿಲ್ಲ, ಬಟ್ ಜಸ್ಟ್ ಚೆಕ್ ಮಾಡಿದ್ವಿ ಹೀಗೆ ಏನು ಅಂತ ಅಂದ್ಬಿಟ್ಟು ಎಲ್ಲನೂ. ಸೊ ಹಾಗೆ ಸ್ವಲ್ಪ ಲಿಪ್ ಕಲರ್ಸ್ ಎಲ್ಲ ಬೇಕಾಗಿತ್ತಲ್ಲ, ಸೊ ಲಿಪ್ ಕಲರ್ಸ್ ಎಲ್ಲ ಸ್ವಲ್ಪ ತೊಗೊಂಡು ಬಂದ್ವಿ. ಸೊ ಜುಡಿಯೋನಲ್ಲಿ ಆಫರಬಲ್ ಪ್ರೈಸಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಡೈಲಿ ಯೂಸ್ಗೆ ಕಾಜಲ್ ಆಗಿರ್ಬೋದು, ಜಸ್ಟ್ 79 ರುಪೀಸ್ಗೆಲ್ಲನೂ ಕಾಜಲ್ ಎಲ್ಲ ಸಿಗುತ್ತೆ. ಲಿಪ್ ಟಿಂಟ್ಸ್ ಆಗಿರ್ಬೋದು, ಲಿಪ್ ಕಲರ್ಸ್ ಆಗಿರ್ಬೋದು, ಗ್ಲೌಸೆಲ್ಲ ಆಗಿರ್ಬೋದು, ಈ ಥರದ್ದೆಲ್ಲನೂ ಚೆನ್ನಾಗಿರುತ್ತೆ. ಓಕೆ ಅಂತ ಅನಿಸುತ್ತೆ. ಸೊ ಸೆಟ್ ಆದರೆ ಯೂಸ್ ಮಾಡ್ಬೋದು. ನನಗೇನು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಏನು ಅನಿಸಿಲ್ಲ ಲಿಪ್ ಕಲರ್ಸ್ ನಾನು ಯೂಸ್ ಮಾಡಿದಾಗ. ಸೊ ಹಾಗೆ ತೊಗೊಂಡು ಒಂದು ಟೀ ಶರ್ಟ್ಸ್ ಮತ್ತು ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ನೋಡ್ತಾ ಇದ್ವಿ. ಒಂದಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ನಾನು ನಮ್ಮ ತಂಗಿನೂ. ಇನ್ನು ಸಿಕ್ಕಾಪಟ್ಟೆ ಮಳೆನೂ ಬರ್ತಾಯಿತ್ತು. ನಾವು ಇನ್ನು ಮಳೆನಲ್ಲಿ 2 ವೀಲರಲ್ಲಿ ಹೋಗಿರೋದ್ರಿಂದ ಸೊ ಇನ್ನು ಟೈಮ್ ಸ್ಪೆಂಡ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಅಲ್ಲೇ ಒಂದಷ್ಟು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಬಂದ್ವಿ. ನನ್ನ ವಾಷಿಂಗ್ ಮಿಷಿನ್ ಅಂತೂ ಸಿಕ್ಕಾಪಟ್ಟೆ ಹಾಳಾಗಿ ಹೋಗಿದೆ. ಸೊ ನಾನು ಹಬ್ಬ ಆದಮೇಲೆ ಸೊ ಸರಿ ಒಂದೇ ಒಂದು ಸ್ಯಾರಿ ಅಲ್ವಾ, ಸೊ ಕೈಯಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಅದು ನೋಡಿದ್ರೆ ಸಿಕ್ಕಾಪಟ್ಟೆ ಏನೋ ಸರಿ ಒಂದೇ ಒಂದು ಸ್ಯಾರಿ ಹಾಕ್ಬಿಡೋಣ, ಮಿಷಿನಲ್ಲೇ ವಾಶ್ ಮಾಡಿಬಿಡೋಣ, ಸೀರೆ ಮಾತ್ರ ಹಾಕಿಬಿಟ್ಟು ಅಂತ ಅಂದ್ಬಿಟ್ಟು ಹಾಕಿದ್ದೆ. ಅದು ಸೀರೆನೇ ಫುಲ್ಲು ಅರ್ಧೋಯ್ತು. ತುಂಬಾ ಬೇಜಾರಾಗ್ಬಿಡ್ತು. ಇಷ್ಟಪಟ್ಟು ಈಸ್ಕೊಂಡಿದ್ದೆ ಮೈಸೂರು ಸಿಲ್ಕ್ ಕ್ರೀಪ್ ಸ್ಯಾರಿ. ಸೊ ತುಂಬಾ ಇಷ್ಟಪಟ್ಟು ಈಸ್ಕೊಂಡು ಈ ಥರ ಆಗೋಯ್ತಲ್ಲ ಅಂತ ಅಂದ್ಬಿಟ್ಟು, ಕಲರು ಅಷ್ಟೇ ತುಂಬಾ ಇಷ್ಟ ಆಗಿತ್ತು ನನಗೆ. ಇಷ್ಟಪಟ್ಟು ಈಸ್ಕೊಂಡಿದ್ದೆ ಸ್ಯಾರಿನ, ಪರ್ಚೇಸ್ ಮಾಡ್ಕೊಂಡಿದ್ದೆ. ಅದು ಶಾಪಲ್ಲೇ ನಾನು ಪರ್ಚೇಸ್ ಮಾಡಿದ್ದು ಸ್ಯಾರಿನೂ ಸಹ. ಸೊ ಅದನ್ನು ಏನು ಮಾಡೋದು ಅಂತಲೂ ಗೊತ್ತಿಲ್ಲ. ಸೊ ಏನಾದರೂ ಐಡಿಯಾ ಇದ್ದರೆ ನಿಮಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತು ವಾಷಿಂಗ್ ಮಿಷಿನು ಅಷ್ಟೇ ನಾನು ಪರ್ಚೇಸ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀನಿ. ನಿಮಗೆ ಯಾರಾದರೂ ಚೆನ್ನಾಗಿರೋದು ವಾಷಿಂಗ್ ಮಿಷಿನ್ ಗೊತ್ತಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನನಗೆ ರೆಕಮೆಂಡ್ ಮಾಡಿ. ಸೊ ಇದಿಷ್ಟು ನನ್ನ ಕಂಪ್ಲೀಟ್ ವೀಕೆಂಡ್ ಬ್ಲಾಗ್ ಆಗಿತ್ತು. ಸೊ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಮಳೆ ಅಂದರೆ ಸ್ವಲ್ಪ ಮಳೆ ನಿಂತ ಮೇಲೆ ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಬಂದ್ವಿ ಮನೆಗೆ. ಸೊ ಮನೆ ಬರೋಷ್ಟೊಳಗೆ ತುಂಬಾ ಸ್ವಲ್ಪ ಲೇಟೇ ಆಯಿತು. ಈವ್ನಿಂಗು ನಾವು ಮಧ್ಯಾಹ್ನ ಹೋಗಿದ್ದು ಆಲ್ಮೋಸ್ಟ್ 6:30 ಆಗೋಗಿತ್ತು ಮನೆಗೆ ಬರೋಷ್ಟೊಳಗೆ. ಸೊ ಇವತ್ತಿನ ದಿನ ಈ ಥರ ಸ್ಪೆಂಡ್ ಆಯಿತು ಲಾಸ್ಟ್ ವೀಕ್ ಫುಲ್ಲೂ. ಸೊ ನನಗೆ ಅಂತೂ ತುಂಬಾ ಚೆನ್ನಾಗಿ ಹೋಯಿತು ಈ ವೀಕ್ ಮಾತ್ರ. ಸೊ ನೋಡಿ ವಾಷಿಂಗ್ ಮಿಷಿನ್ ಈ ಥರ ಹೋಗ್ಬಿಟ್ಟಿದೆ. ಸೊ ಅದು ರೋಲರ್ಸು ಲಾಸ್ಟ್ ಟೈಮು ಚೇಂಜ್ ಮಾಡಿಸಿದ್ರೂ ಅಷ್ಟೇ ಒಂದು 3 ಮಂತ್ಸ್ ಒಳಗಡೆ ಅಷ್ಟೇನೆ ಬಾಳ್ಕೆಗೆ ಬಂತು. ತಿರ್ಗನೇ ಅದೇ ಥರ ಆಗೋಯ್ತು. ಸೊ ಅವ್ರನ್ನ ಕೇಳಿದ್ರೆ ಇದು ಕಾಯಿನ್ ಎಲ್ಲ ಸಿಕ್ಕಾಕೊಂಡ್ರೆ ಆ ಥರ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ಕಂಪ್ಲೀಟಾಗಿ ಚೇಂಜೇ ಮಾಡಿಬಿಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡೆ. ಸೊ ನೋಡಿ ಸ್ಯಾರಿನೂ ಅಷ್ಟೇ. ಸೊ ಇಷ್ಟು ಹಾಳಾಗೋಗ್ಬಿಟ್ಟಿದೆ. ತುಂಬಾ ಬೇಜಾರಾಗ್ಬಿಡ್ತು ಸ್ಯಾರಿ ಹಿಂಗಾಯ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಇದನ್ನು ಏನು ಮಾಡೋದು ಅಂತಲೂ ಗೊತ್ತಿಲ್ಲ ಸ್ಯಾರಿನ. ಸೊ ಏನಾದರೂ ಟೈಲರ್ ಹತ್ರ ತೊಗೊಂಡೋಗಿ ಸಜೆಷನ್ಸ್ ಕೇಳಬೇಕು. ಸೊ ನಿಮ್ಗೇನಾದರೂ ಅನಿಸಿದ್ರೆ ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ಸ್ಯಾರಿನ ಅಂತ ಅಂದ್ಬಿಟ್ಟು ತಿಳಿಸ್ಕೊಡಿ. ಇದಿಷ್ಟು ನನ್ನ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್.